ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಳ್ವಾಸ್ ಕಿಚನ್ ಆ್ಯಂಡ್ ಹೋಮ್ಗೆ ಸ್ವಾಗತ. ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಸಾಂಪ್ರದಾಯಿಕವಾಗಿ ಹೇಗೆ ನಾವು ಗೀ ರೈಸನ್ನು ಮಾಡ್ಬೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಇವತ್ತು ಒಲೆಯಲ್ಲಿ ಮಾಡ್ತಾ ಇದ್ದೇನೆ. ಇದು ಒಂದು 10-20 ಜನಕ್ಕೆ ಆಗುವಷ್ಟು ನಾನಿಲ್ಲಿ ಇವತ್ತು ಗೀ ರೈಸನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ತುಪ್ಪವನ್ನು ಹಾಕಿದ್ದೇನೆ. ನಮಗೆ 20 ಜನಕ್ಕೆ ಎಷ್ಟು ಬೇಕು ಆಗ್ತದೆ ಅಷ್ಟು ತುಪ್ಪವನ್ನು ಇಲ್ಲಿ ನಾವು ಹಾಕ್ಕೊಳ್ಬೇಕಾಗ್ತದೆ. ಮತ್ತು ನಾನು ಅದಕ್ಕೆ ಈರುಳ್ಳಿಯನ್ನು ಒಂದು 10 ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಅದು ಕೆಂಪಗಾಗುವಾಗ ನಾವು ಇದಕ್ಕೆ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಮತ್ತು ಏಲಕ್ಕಿಯನ್ನು ಸ್ವಲ್ಪ ಹಾಕಬೇಕಾಗ್ತದೆ. ನೋಡಿ, ಈಗ ಎಲ್ಲವನ್ನು ಒಟ್ಟಿಗೆ ನಾವು ಮತ್ತು ಸ್ಟಾರ್ ಹೂವನ್ನು ಸಹ ಹಾಕಿದ್ದೇನೆ. ಎಲ್ಲವನ್ನು ನಾವು ಈಗ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ನಾನು ಸ್ವಲ್ಪ ಅದಕ್ಕೆ ಉಪ್ಪನ್ನು ಸಹ ಆ್ಯಡ್ ಮಾಡಿದೆ ಬೇಗ ಫ್ರೈ ಆಗಲಿಕ್ಕೆ. ನಾನಿಲ್ಲಿ 1.5 kg ಅಕ್ಕಿಯನ್ನು, ಅಂದರೆ ಬಾಸ್ಮತಿ ಅಕ್ಕಿಯನ್ನು, ರೈಸನ್ನು ಹಾಕಿದೆ. ಇದನ್ನು ನಾವು ನೀರಿನಲ್ಲಿ ಸ್ವಲ್ಪ ನೆನೆ ಹಾಕಿ ಇಟ್ಕೊಳ್ಬೇಕಾಗ್ತದೆ ಒಂದು ಅರ್ಧ ಗಂಟೆಯಷ್ಟು ಕಾಲ. ಇದನ್ನು ನಾನೀಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಹೀಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ನಾವು. ಈಗ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. 1 ಲೋಟ ಅಕ್ಕಿಗೆ 2.25 ಲೋಟದಷ್ಟು ನೀರನ್ನು ನಾವು ಆ್ಯಡ್ ಮಾಡಿಕೊಳ್ಬೇಕಾಗ್ತದೆ. ಹಾಗೆ ನಾನು 1.25 kg ಎಷ್ಟು ಬೇಕಾಗ್ತದೆ ಅಷ್ಟು ನೀರನ್ನು ನಾನಿಲ್ಲಿ ಹಾಕಿದೆ. ನೋಡಿ, ನಾನೀಗ ಇದಕ್ಕೆ ಉಪ್ಪನ್ನು ಸಹ ಹಾಕಿದೆ. ನಾನು ಆಗಲೇ ಅದಕ್ಕೆ ಗೋಡಂಬಿಯನ್ನು ಸಹ ಹಾಕಿ ಫ್ರೈ ಮಾಡಿದ್ದೇನೆ. ಸ್ವಲ್ಪ ಗೋಡಂಬಿಯನ್ನು ಸಹ ಹಾಕಿದ್ದೇನೆ. ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸಹ ಹಾಕಿದ್ದೇನೆ. ಈಗ ನಾನು ಕೇದಗೆ ಎಲೆ ಅಂತ ಹೇಳ್ತಾರಲ್ಲ, ನಾವು ಪಲಾವಿಗೆಲ್ಲ ಹಾಕುವಂಥ ಎಲೆಯನ್ನು ಹಾಕಿದೆ. 2 ಎಲೆಯನ್ನು ನೋಡಿ ಇದಕ್ಕೆ ಹಾಕಿದ್ದೇನೆ, ಕಟ್ಟಿ ಹಾಕಿದ್ದೇನೆ. ಈಗ ನಾವು ಇದನ್ನು ಮುಚ್ಚಳ ಇಟ್ಟು ಬೇಯಿಸಬೇಕು. ಒಂದು ಅರ್ಧ ಗಂಟೆಯಷ್ಟು ಕಾಲ ಬೇಯಬೇಕಾಗ್ತದೆ. ನೋಡಿ, ನಾವು ಇಲ್ಲಿ ಒಲೆಯಲ್ಲಿ ಮಾಡುವುದರಿಂದ ಅಷ್ಟು ಜೋರಾಗಿ ನಾವು ಒಲೆಯನ್ನು ಉರಿಸಬಾರ್ದು. ಸ್ವಲ್ಪ ಮೆಲ್ಲನೆ ಒಲೆ ಉರಿಬೇಕು. ಬೆಂಕಿಯನ್ನು ಜಾಸ್ತಿ ಹಾಕಬಾರ್ದು. ನೋಡಿ, ಮುಚ್ಚಳ ಇಟ್ಟು ನಾನಿಲ್ಲಿ ಒಂದು ವೆಯ್ಟಿಗೆ ಬೇಕಾಗಿ ಕುಕ್ಕರಿಗೆ ನೀರು ಹಾಕಿ ಇಟ್ಟಿದ್ದೇನೆ. ಸ್ವಲ್ಪ ನಿಧಾನವಾಗಿ ಬೆಂಕಿ ಇದ್ದರೆ ಬೇಗನೆ ಬೇಯುತ್ತೆ. ನಿಧಾನವಾಗಿ ಬೇಯಬೇಕು, ಇಲ್ಲದ್ರೆ ತಳ ಹಿಡಿಬೋದು. ನೋಡಿ, ಈಗ ನಮ್ಮ ಗೀ ರೈಸ್ ರೆಡಿಯಾಗಿದೆ. ನೋಡಿ, ಸ್ವಲ್ಪ ಬೇಯಬೇಕಾಗ್ತದೆ. ಈಗ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ. ನಾವು ಒಲೆಯಲ್ಲಿ ಮಾಡುವುದರಿಂದ ಇದನ್ನು ಸ್ವಲ್ಪ ಅದು ಒಳಗೆ ಸ್ಪೂನನ್ನು ಹಾಕಿ ನಾವು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ತುಂಬ ಈಸಿಯಾಗಿ ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದು ಫ್ರೆಂಡ್ಸ್. ನಾವು ಫಂಕ್ಷನಿಗೆ ಮತ್ತು ಎಲ್ಲ ಸಭೆ ಸಮಾರಂಭಗಳಿಗೆ ನಾವು ಗೀ ರೈಸನ್ನು ಈ ರೀತಿಯಾಗಿ ನಾವು ಮಾಡ್ಬೋದು. ತುಂಬ ಈಸಿಯಾಗಿ ಆಗುವಂಥ ರೆಸಿಪಿ ಇದು. ನೋಡಿ, ಸ್ವಲ್ಪ ಹೊತ್ತು ಮುಚ್ಚಳ ಇಟ್ಟು ಬೇಯಿಸುವ. ನೋಡಿ ಫ್ರೆಂಡ್ಸ್, ಈಗ ನನ್ನ ಗೀ ರೈಸ್ ರೆಡಿಯಾಗಿದೆ. ನೀವು ಸಹ ಮನೆಯಲ್ಲಿ ಒಮ್ಮೆ ಇದನ್ನು ಟ್ರೈ ಮಾಡಿ ಈ ರೀತಿಯಾಗಿ ಮಾಡಲಿಕ್ಕೆ. ಮತ್ತು ಇವತ್ತಿನ ವಿಡಿಯೋ ಹೇಗೆ ಆಗಿದೆ ಅಂತ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.